ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ಲ ದಿವ್ಯಾ, ನಾನು ಹೇಳಿದ್ದಾಗಲ್ಲ, ನೀನೇ ಯೋಚನೆ ಮಾಡು. ಸಡನ್ ಆಗಿಂತ ಶಾಕ್ ಕೊಟ್ರೆ ತಲೆಯಲ್ಲಿ 1000 ಯೋಚನೆಗಳು ಬರಲ್ವಾ? ಯಾಕೆ ಬರಬೇಕು? ಇದೆಲ್ಲ ಸಡನ್ ಆಗ್ತಾನೆ ಆಗೋದು. ಅಷ್ಟಿದ್ದೋನು ನಡೆದಿರೋದನ್ನೆಲ್ಲ ಮಾಡ್ತು ನನ್ನ ಮೇಲೆ ಯಾಕೆ ಡೌಟ್ ಪಡಬೇಕು? ಒಬ್ಳು ಹೆಂಡತಿಗೆ ಕಷ್ಟಕರವಾದ ವಿಷಯ ಏನು ಗೊತ್ತಾ? ಏನು? ಅವಳ ಗಂಡ ಅವಳ ಮೇಲೆ ಅನುಮಾನ ಪಟ್ಟಾಗ ಅವಳ ಕ್ಯಾರೆಕ್ಟರ್ ಬಗ್ಗೆ ಅವನಿಗೆ ಎಕ್ಸ್ಪ್ಲೇನ್ ಮಾಡೋದಿದೆಯಲ್ಲ. ಐ ಆಮ್ ರಿಯಲಿ ಸಾರಿ ಬಾಲ. ಇದು ನಾನು ನಿನ್ನಿಂದ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಲ್ಲ ದಿವ್ಯಾ, ಅದು ನಿನಗೆ ಅನ್ಸುತ್ತಾ ಬಾಲ ನಾನು ನಿನ್ನನ್ನು ಬಿಟ್ಟು ಇನ್ಯಾರನ್ನಾದರೂ? ಚೇಚೆ, ಎಂಥ ಮಾತು ಅಂತ ಆಡ್ತೀಯ ದಿವ್ಯಾ? ನೋಡ್ತೀಯಾ ನಿನಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ. ನನಗೂ ನಿನ್ನ ಮೇಲೆ ಅಷ್ಟೇ ನಂಬಿಕೆ ಇರೋದು. ಇದು ನಿನ್ನ ಮಗು, ನಮ್ಮ ಮಗು. ಬಾಲ, ನೀನನ್ನ ಎಷ್ಟು ಪ್ರೀತಿ ಮಾಡ್ತೀಯಾ? ತುಂಬಾ ತುಂಬಾ ಪ್ರೀತಿ ಮಾಡ್ತೀನಿ ಬೇಬಿ. ಮತ್ತೆ ಪ್ರೀತಿಸೋರು ಯಾರಾದರೂ ಅವ್ರ ಹುಡುಗಿಗೆ ನೋವು ಕೊಡ್ತಾರಾ? ಇಲ್ಲ. ಹಾಗಿದ್ರೆ ನೀನು ಕೊಡಬಾರ್ದಲ್ವಾ? ನೋಡು, ಇಂಥ ಟೈಮಲ್ಲಿ ನಾನು ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು. ಇದು ನನ್ನ ಮೊದಲನೇ ಪ್ರೆಗ್ನೆನ್ಸಿ. ನಾನು ಇದನ್ನ ಪೂರ್ತಿಯಾಗಿ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ನಿನ್ನ ಸಪೋರ್ಟ್ ಬೇಕು. ಸಪೋರ್ಟ್ ಮಾಡ್ತೀಯಲ್ವಾ? ಪ್ಲೀಸ್ ಬಾಲ, ನಾವಿಬ್ಬರು ಪ್ರೀತಿಯಿಂದ ಇರೋಣ. ಹೊಟ್ಟೆಲಿರ್ತಾನೆ ಮಗುಗೆಲ್ಲನೂ ಅರ್ಥ ಆಗುತ್ತೆ. ತಾಯಿ ಎಷ್ಟು ಮುಖ್ಯನೋ ತಂದೆನೋ ಅಷ್ಟೇ ಮುಖ್ಯ. ನೀನು ನನ್ನ ಜೊತೆ ಹೇಗಿರ್ತೀಯ ಅನ್ನೋದ್ರ ಮೇಲೆ. ಯಾಕಂದ್ರೆ ಅದು ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ. ಹೌದಾ? ಹೌದು. ಅಭಿಮನ್ಯು ಕತೆ ಕೇಳಿಲ್ವಾ? ಅಜ್ಜಿ ಹೇಳ್ತಾ ಇದ್ಲು ಯಾವಾಗಲೂ. ಅಭಿಮನ್ಯು ತನ್ನ ತಾಯಿ ಹೊಟ್ಟೆಲಿ ಇದ್ದಾಗಲೇ ಅಂತೆ ಚಕ್ರವ್ಯೂಹದ ಬಗ್ಗೆ ತಿಳ್ಕೊಂಡಿದ್ದು. ಮಗು ತನ್ನ ತಾಯಿ ಹೊಟ್ಟೆಲಿ ಇದ್ದಾಗಲೇ ಎಲ್ಲ ವಿಷಯನೂ ಅರ್ಥ ಆಗತ್ತೆ. ಅದಕ್ಕೆ ಹೇಳ್ತಾ ಇರೋದು ನಾವಿಬ್ರು ಚೆನ್ನಾಗಿರೋಣ ಅಂತ. ನೀನು ನನ್ನ ಚೆನ್ನಾಗಿ ನೋಡ್ಕೋಬೇಕು. ಇಂಥ ಟೈಮಲ್ಲಿ ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯನೂ ತುಂಬ ಮುಖ್ಯ. ಅವಾಗವಾಗ ಚೆಕಪ್ಪಿಗೆ ಹೋಗೋದು ಒಳ್ಳೆಯದು. ಹತ್ತಿರದಲ್ಲಿ ಯಾವುದಾದ್ರೂ ಒಳ್ಳೆ ಹಾಸ್ಪಿಟಲ್ ಇದೆ ಅಂತ ಚೆಕ್ ಮಾಡು ಪ್ಲೀಸ್. ಸರಿ ದಿವ್ಯಾ. ಸರಿ, ನಾನು ಮಲಗ್ತೀನಿ. ಪ್ರೆಗ್ನೆಂಟ್ ಲೇಡೀಸು ಜಾಸ್ತಿ ಹೊತ್ತು ಎದ್ದಿರಬಾರ್ದು. ಗುಡ್ ನೈಟ್. ಮೇಡಮ್, ಯಾರು ಇದ್ದೀರಾ?
ನಡೆದು ಚಪ್ಪಲಿ ಸವಿತು ಬಿಟ್ರೆ ಏನು ಸೇಲ್ ಆಗಲಿಲ್ಲ. ಎಷ್ಟು ಕಷ್ಟನಪ್ಪ ಈ ಕೆಲಸ, ಈ ಬಿಸಿಲು ಬೇರೆ. ಸರ್, ಮೇಡಮ್, ಮೋಸ್ಟ್ಲಿ ಮನೇಲಿ ಯಾರೂ ಇಲ್ಲ ಅನ್ಸುತ್ತೆ. ಯಾರೂ ಇಲ್ಲ ಅಂದರೆ ಮತ್ತ್ಯಾಕೆ ಡೋರ್ ಓಪನಲ್ಲಿ ಇಟ್ಟಿದ್ದಾರೆ? ಮೇಡಮ್ ಕೇಳಿಸ್ತಾ? ಯಾರು ಇದ್ದೀರಾ? ಇಲ್ಲೂ ಬಂದು ದಾರಿಗೆ ಸುಂಕ ಇಲ್ಲ ಅನ್ಸುತ್ತೆ. ಯಾರು? ಬಾಬಯ್ಯ ಕ್ಷಮಿಸ್ಬಿಡು, ದಿವ್ಯಾ ಬಸ್ರಿನೇ ಅಲ್ಲ. ಈಗ ತಾನೇ ನಾಡಿ ಹಿಡ್ದು ಚೆಕ್ ಮಾಡಿದೆ, ಅದು ಪಿತ್ತದು ಅಂತಿ. ಹೌದಾ? ನಿಜಾನಾ? ಎಂತ ಗುಡ್ ನ್ಯೂಸ್ ಕೊಟ್ಟೆ ಕಾವೇರಕ್ಕ, ಸೂಪರ್ ನೀನು. ಕಂಗ್ರ್ಯಾಚುಲೇಷನ್ ಬಾಲಾ ಅವರೇ, ನೀವು ತಂದೆ ಆಗ್ತಿದ್ದೀರಾ. ದಿವ್ಯಾ ಅವರು ಅವಳಿ ಚೌಳಿ ಮಕ್ಳಿಗೆ ತಾಯಿ ಆಗ್ತಾ ಇದ್ದಾರೆ. ಡಾಕ್ಟರ್ ಸರಿಯಾಗಿ ಚೆಕ್ ಮಾಡಿದ್ರಾ? ಹೌದು ಬಾಲಾ, ಇನ್ನು ಮುಂದೆ ನೀವು ಅವ್ರನ್ನ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಅವಳಿ ಚೌಳಿ ಮಕ್ಕಳು ಬೇರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ 3 ಜೀವಕ್ಕೂ ಅಪಾಯ. ಸರಿ ಡಾಕ್ಟ್ರೆ, ಥ್ಯಾಂಕ್ ಯು. ಏನು ಬಾಬಯ್ಯ ನಿಂದು, ಎಲ್ರಿಗೂ ಒಂದೊಂದು ಲಾಟ್ರಿ ಹೊಡೆಯೋದೇ ಕಷ್ಟ. ಅಂತದ್ರಲ್ಲಿ ನಿನಗೆ ಡಬಲ್ ಡಬಕ್ಕ ಯಾರು ಕೊಟ್ಟು ಯಾರಿಗಿಲ್ಲ. ಎಂಜಾಯ್. ಅಯ್ಯೋ, ಇದೆಲ್ಲ ಕನ್ಸ, ಅದು 2 ಮಕ್ಕಳು ಕನಸು. ದೇವ್ರೆ, ಏನಪ್ಪ ಬಂದಿರೋ ದೊಡ್ಡ ರೋಗ ನನಗೆ. ಬರೀ ಕೆಟ್ಟ ಕನಸೇ ಬೀಳ್ತಾ ಇದಾವಲ್ಲ. ಬಾಲ ಬಾಲ, ಊಟ ರೆಡಿ ಇದೆ, ಬಾ ಬೇಗ. ಬಂದೆ ಹೋಗು. ನೋಡು, ಇನ್ಮೇಲಿಂದ ನಾವು ಟೈಮ್ ಟು ಟೈಮ್ ತಿನ್ಬೇಕು, ಇಲ್ಲ ಅಂದ್ರೆ ನನ್ನ ಮಗುಗೆ ತೊಂದರೆ ಆಗುತ್ತೆ. ಬೇಗ ಬಾ. ಅಯ್ಯೋ ಬಾಲ, ಏನೋ ನಿನ್ನ ಅವಸ್ಥೆ, ಯಾವುದು ಕನಸು ಯಾವುದು ನನಸು ಗೊತ್ತೇ ಆಯ್ತಾ ಇಲ್ವಲ್ಲ. ಬಂದೆ. ನೀನಾ? ನಾನೇ. ಇಲ್ಲೇನು ಮಾಡ್ತಿದ್ಯಾ? ಅದನ್ನು ನಾನು ನಿನಗೆ ಕೇಳಬೇಕು. ನೀನೇನು ಮಾಡ್ತಿದ್ಯಾ ಇಲ್ಲಿ? ಕೆಲಸ ಮಾಡ್ತಾ ಇದ್ದೀನಿ. ಸೇಲ್ಸ್ ಗರ್ಲಾಗ? ತಗೋ 2 ನೋಟ್ಬುಕ್ನ. ನನಗೆ ಬೇಡ. ಎಲ್ಲರೂ ಹೀಗೆ ಹೇಳಿದ್ರೆ ನಾನು ಸೇಲ್ ಹೇಗೆ ಮಾಡೋದು? ಇವೆಲ್ಲ ಬೇಕಾ ನಿಂಗೆ? ಈ ಬುಕ್ಸು ನಿಂಗೆ ಯೂಸ್ ಆಗುತ್ತೆ. ನೀ ಹೇಗೂ ಸ್ಟೂಡೆಂಟ್ ತಾನೆ, ಇದನ್ನು ತಗೋ. ನನ್ನ ಹತ್ರ ಬೇಕಾಗಿರೋಷ್ಟು ಬುಕ್ಸ್ ನನ್ನ ಹತ್ರ ಇದೆ. ಎಕ್ಸ್ಟ್ರಾ ತೊಗೊಂಡು ದುಡ್ಡು ವೇಸ್ಟ್ ಮಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು. ನಾನು ಸೇಲ್ಸ್ ಮಾಡ್ತಾ ಇದ್ದೀನಿ ಅಂತನಾದ್ರೂ ತಗೊಳ್ಳೋ, ಅಷ್ಟು ಕರುಣೆ ಇಲ್ವಾ? ನೋಡು, ಎಷ್ಟು ಕೋಪ ಮಾಡ್ಕೋತಾ ಇದೆಯಾ. ಓಡಾಡ್ ಸುಸ್ತಾಗಿರ್ತೀಯಾ, ಬಾ ಕಾಫಿ ನೋಟಿನೋ ಮಾಡ್ಕೊಡ್ತೀನಿ. ನನಗೆ ಬೇಕಾಗಿಲ್ಲ. ನನಗೆ ಸುಸ್ತಾಗಿದ್ರೆ ನಿನಗೇನೋ? ನೀನು ಯಾಕೆ ನನಗೆ ಕಾಫಿ ಟೀ ಮಾಡ್ಕೊಡ್ಬೇಕು? ಕರ್ಟೆಸಿ ಕೇಳಿದೆ ಅಷ್ಟೇ. ನಿನ್ನ ಹಠ ನೀನೇ ಮಾಡಿದ್ರೆ ನಿನಗೆ ಬಿಟ್ಟಿದ್ದು, ನಾನೇನು ಮಾಡೋಕ್ಕಾಗಲ್ಲ. ಮನಸ್ಸಲ್ಲೇ ಜಾಗ ಇಲ್ಲ ಅಂದಮೇಲೆ ಮನೆ ಕದ್ದು ಉಪಚಾರ ಮಾಡಿ ಏನು ಪ್ರಯೋಜನ ಇಲ್ಲ. ಇದನ್ನು ತಗೊಳ್ಳೋದಿದ್ರೆ ತಗೋ, ಇಲ್ಲ ನಾ ಹೋಗ್ತೀನಿ. ಹಠ ಮಾಡಬೇಡ ರೀತು, ನನಗೆ ಗೊತ್ತು ನಾನು ಹೇಳಿರೋ ಮಾತು ಕಟ್ಕೊಂಡೆ ಹಿಂಗೆ ಹುಚ್ಚುಚ್ಚಾಗಿ ಆಡ್ತಿದ್ಯಾ ಅಂತ.
ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಒಳಗಡೆ ಬಾ, ನಿನಗೆ ಅವಾಗೆಲ್ಲ ಅರ್ಥ ಆಗುತ್ತೆ. ನಂಗೆಲ್ಲ ಅರ್ಥ ಆಗಿದೆ. ಹೊಸದಾಗಿ ಅರ್ಥ ಆಗೋದು ಏನು ಬೇಕಾಗಿಲ್ಲ. ರಿತು ಪ್ಲೀಸ್, ನನ್ನಿಂದ ನೀನು ಹೀಗಾಗ್ತಿದ್ದ ಅನ್ನೋ ಗಿಲ್ಟ್ ನನಗೆ ಕೊಡಬೇಡ. ಪ್ರಪಂಚ ನೋಡೋದು ಅಂದರೆ ಎಜುಕೇಷನ್ ಬಿಟ್ಟು ಹಿಂಗೆ ಸೇಲ್ಸ್ಗಳು ಆಗೋದು ಅಂತ ಅಲ್ಲ ರಿತು. ನೋಡು ರಾಕಿ, ನೀನು ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟಿದ್ಯಾ. ನನಗೇನು ಬರೋದಿಲ್ಲ ಅಂತ ಹೀಯಾಳ್ಸಿದ್ಯಾ. ಮೇ ಬಿ ನೀ ಹೇಳಿದ್ದೆ ಸರಿ ಇರ್ಬೋದು, ಅದಕ್ಕೆ ನನ್ನನ್ನು ನಾನು ತಿದ್ಕೋತಿದ್ದೀನಿ. ಒಬ್ಬಳೆ ಬದುಕೋದನ್ನ ಕಲಿತಾ ಇದ್ದೀನಿ. ನನ್ನ ಕಾಲ ಮೇಲೆ ನಾನೇ ನಿಂತ್ಕೋತಿದ್ದೀನಿ. ಅದನ್ನ ಎಜುಕೇಷನ್ ಆದಮೇಲೂ ಮಾಡ್ಬೋದಲ್ವ ರಿತು? ನಿನಗೆ ಹೇಗೆ ನಿನ್ನ ಗುರಿಗಳು ಮುಖ್ಯನೋ, ನನಗೂ ನನ್ನ ಐಡೆಂಟಿಟಿ ಮುಖ್ಯ. ನಾನು ಇದನ್ನು ಮಾಡ್ತಿರೋದು ನನ್ನ ಸ್ವಂತ ವ್ಯಕ್ತಿತ್ವನ ರೂಪಿಸ್ಕೋತೀನಿ. ನೀನು ತಪ್ಪು ಮಾಡ್ತಾ ಇದೀಯ ರಿತು. ನಿನಗೆ ನಾನು ಏನೇ ಮಾಡಿದ್ರು ತಪ್ಪು ಅಂತಾನೆ ಅನ್ಸತ್ತೆ ರಾಕಿ. ನೀನು ಪ್ರೀತಿ ಮಾಡಿದ್ರೆ ತಪ್ಪು, ಈಗ ನಾನು ಕೆಲಸ ಮಾಡ್ತಿದ್ರೆ ಅದು ತಪ್ಪು. ಈಗೇನು ನೀನು ಬುಕ್ಸ್ ತಗೋತೀಯೋ ಇಲ್ಲ ನಾ ಹೋಗ್ಲೋ? ಸರಿ ಕೊಡು. ತಗೋ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಥ್ಯಾಂಕ್ ಯು. ಬದುಕಿನ ಪಾಠನ ಕಲಿಸ್ತಿರೋದಕ್ಕೆ. ನನ್ನ ಮಟ್ಟಿಗೆ ಪ್ರೀತಿ ಅಂದರೆ ಇದೆ, ಕಲಿಬೇಕು, ಬೆಳಿಬೇಕು. ಚಿಕ್ಕತ್ತೆ, ಕಾರ್ತಿಕ್ಗೆ ಊಟ ಇಷ್ಟ ಆಗುತ್ತಲ್ವಾ? ಯಾಕೆ ಸತ್ಯ ಹೀಗೆ ಕೇಳ್ತಿದ್ಯಾ? ಎಲ್ಲ ಕಾರ್ತಿಕ್ ಇಷ್ಟ ಆಗೋ ಅಡುಗೆನೇ ಮಾಡಿದ್ಯಲ್ಲ. ಮೇಲಾಗಿ ತನ್ನ ಹೆಂಡ್ತಿನೇ ಕೈಯಾರೆ ಅಡುಗೆ ಮಾಡಿ ತೊಗೊಂಡು ಹೋಗ್ತಿರುವಾಗ ಯಾವ ಗಂಡಂಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳು? ತುಂಬ ನಾಚ್ಕೋತಿದ್ಯಾ ಸತ್ಯ. ಮದುವೆ ಆದಮೇಲೆ ಇನ್ನು ತುಂಬ ಬದಲಾಗ್ಬಿಟ್ಟೆ. ಹುಡುಗನ ಥರ ಇದ್ದವಳು ಹುಡುಗಿ ಆಗ್ಬಿಟ್ಟಿದ್ಯಾ. ಎಲ್ಲ ಕೋಟೆ ಮನೆ ಪ್ರಭಾವ. ಎಲ್ಲ ಇದ್ರ ಪ್ರಭಾವ. ಒಂದು ಸಲ ಕತ್ತಿಗೆ ತಾಳಿ ಬಿದ್ಮೇಲೆ ಎಂಥ ಹುಡುಗಿಯಾದ್ರೂ ಬದಲಾಗ್ಬಿಡ್ತಾಳೆ. ಇದಕ್ಕೆ ನೀನು ಹೊತ್ತಲ್ಲ. ಈ ಬದಲಾವಣೆ ನನ್ನ ಗಂಡನಿಗೆ ಇಷ್ಟ ಆದರೆ ಸಾಕು. ಅವನು ಯಾವಾಗಲೂ ನನಗೆ ಗಂಡು ಬೀರಿ ಅಂತ ಬೈತಾನೆ ಇರ್ತಾನೆ. ನೀನು ಇಷ್ಟ ಆಗ್ತೀಯಾ? ನೀನು ಮಾಡಿರೋ ಅಡುಗೆನೂ ಇಷ್ಟ ಆಗತ್ತೆ. ನಿಜವಾಗ್ಲೂ? ಅನುಮಾನನೇ ಬೇಡ. ಜೊತೆಗೆ ಎಲ್ಲ ಅಡುಗೆ ರುಚಿನೂ ತುಂಬ ಚೆನ್ನಾಗಿ ಬಂದಿದೆ. ಕಾರ್ತಿ ಎಷ್ಟು ಇಷ್ಟಪಟ್ಟು ತಿಂತಾನೆ ಅಂತ ನೀನೇ ನೋಡ್ತಿರು. ಎಲ್ಲ ನೀವೇ ಹೇಳ್ಕೊಟ್ಟಿದ್ದಲ್ವ ಚಿಕ್ಕತ್ತೆ, ಇದೆಲ್ಲ ನನಗೆಲ್ಲಿ ಗೊತ್ತಿತ್ತು? ಓಹೋ, ಇನ್ನೂ ಸವಾರಿ ಹೊರಟಿಲ್ವೋ? ನೀನು ಹೋಗೋಷ್ಟೊತ್ತಿಗೆ ಅವ್ನು ಊಟ ಆಗೋದ್ರೆ ಏನು ಮಾಡ್ತೀಯಾ? ಅಕ್ಕ, ನಾವು ಅಡುಗೆ ಕೆಲಸನ ಬೇಗನೆ ಮುಗಿಸೋಣ ಅಂತಿದ್ವಿ. ಆದರೆ ಸತ್ಯ ಕಾರ್ತಿಕ್ ಇಷ್ಟ ಆಗೋ ಎಲ್ಲ ಅಡುಗೆನೂ ಮಾಡ್ತಿದ್ಲು. ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ನಿನ್ನನ್ನು ಕೇಳಿದ್ನಾ ನಾನು? ಹಾಂ, ಕ್ಷಮಿಸಿ ಸೀತಮ್ಮ, ಆಗಲೇ ಲೇಟ್ ಆಗಿದೆ. ನನಗೆ ಗೊತ್ತು, ತಡ ಮಾಡೋದು ಬೇಡ. ನಾನು ಹೋಗಿ ಬರ್ತೀನಿ. ಒಂದು ನಿಮಿಷ. ಈಗ ಊಟ ತೊಗೊಂಡು ಹೋಗೋದೇನು ಬೇಕಾಗಿಲ್ಲ. ಯಾಕೆ ಸೀತಮ್ಮ? ಯಾಕೆ ಅಂದರೆ ಹೋಗ್ತಾ ಇರೋದೇ ತಡವಾಗಿ. ಅಲ್ಲಿ ಹೋಗ್ತಿದ್ದಂಗೆ ಅವ್ನು ಊಟ ಮುಗಿಸಿದ್ರೆ ಊಟ ವೇಸ್ಟ್ ಆಗಲ್ವಾ? ಅವನು ಆಫೀಸಿಗೆ ಹೋಗ್ತಿರೋದೇ ಕೆಲಸ ಕಲಿಯೋಕ್ಕೆ. ನೀನೀಗ ಹೋಗಿ ಡಿಸ್ಟರ್ಬ್ ಮಾಡಬೇಡ. ಅಕ್ಕ, ಹೋಗಿ ಬರಲಿ. ಊಟ ಆಗಿದ್ರೂ ಪರವಾಗಿಲ್ಲ. ಗಂಡ ಹೆಂಡತಿ ಜೊತೆಲಿದ್ದಾಗತ್ತೆ. ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡಿದಾಗತ್ತೆ. ಸತ್ಯ, ನೀನೇನು ನೋಡ್ತಾ ನಿಂತಿದ್ಯಾ? ಹೊರಡು ಹೊರಡು ಹೊರಡು.
ರಿತು ನಿಂತ್ಕೋ. ನನ್ನ ಫಾಲೋ ಮಾಡ್ಕೊಂಡು ಬಂದ್ರಾ? ಇಲ್ಲಾಂದ್ರೆ ನಿಮ್ಮ ಆಫೀಸ್ ಇದೇ ರೋಡಲ್ಲಿ ಇದೆ ನನಗೆ ಹೆಂಗೆ ಗೊತ್ತಾಗುತ್ತೆ? ಯಾರ ಹಿಂದೆನೂ ಈ ಥರ ಅಲಿಬಾರ್ದು ಸರ್. ನಾವು ಯಾರ ಹಿಂದೆ ಹೋಗ್ತೀವೋ ಅವ್ರು ನಮ್ಮನ್ನ ಅವಾಯ್ಡ್ ಮಾಡಿದಾಗ ನಮಗೆ ತುಂಬ ಬೇಜಾರಾಗುತ್ತೆ. ರಿತು ಆಡ್ಕೊಂಡಿದ್ದು ಸಾಕು. ಈ ಥರ ವ್ಯಂಗ್ಯವಾಗಿ ಮಾತಾಡಿದ್ರೆ ನನಗೆ ಅರ್ಥ ಆಗಲ್ಲ ಅನ್ಕೊಂಬೇಡ. ಅರ್ಥ ಆಗಲಿ ಅಂತಲೇ ಹೇಳಿದ್ದು ಸರ್. ನೋಡ್ರಿತು, ನಾನೇನೇ ಹೇಳಿದ್ರು ಏನೇ ಮಾಡಿದ್ರು ಅದು ನಿನ್ನೊಳ್ಳೇದಕ್ಕೇನೆ. ಒಂದು ವೇಳೆ ನಾನು ನಿನ್ನ ಅವಾಯ್ಡ್ ಮಾಡಿದ್ರು ಅದು ನಿನ್ನೊಳ್ಳೇದಕ್ಕೇನೆ. ಥ್ಯಾಂಕ್ ಯು, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಇತ್ತು ಅದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಸ್ಟೂಡೆಂಟು. ನೀನು ಚೆನ್ನಾಗಿ ಓದಲಿ, ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ ಅಂತ ನಾನು ಆಸೆ ಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಮೇಲೆ ನನಗೆ ಕನ್ಸರ್ನ್ ಕನ್ಸನ್ ಅಷ್ಟೇನಾ? ನನ್ನ ಬಗ್ಗೆ ಎಲ್ಲ ಹೇಳಿದ್ದೀನಿ, ನಿನಗೂ ಎಲ್ಲ ಗೊತ್ತು. ಇದಕ್ಕಿಂತ ಜಾಸ್ತಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ರೀತು? ನನ್ನ ಎಕ್ಸ್ಪೆಕ್ಟೇಷನ್ಸ್ ಬಿಡಿ ಸರ್, ಬೆಟ್ಟದಷ್ಟಿದೆ. ನೀವು ಅದನ್ನ ನೆರವೇರ್ಸಕ್ಕಾಗಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳಿದ್ರಲ್ಲ. ರಿತು, ಇವತ್ತು ನಾನು ನಿನಗೆ ಸುಳ್ಳು ನಂಬಿಕೆ ಕೊಟ್ಟು ನಾಳೆ ನೆರವೇರ್ಸಕ್ಕಾಗಿಲ್ಲ ಅಂದರೆ ನನ್ನ ಮುಖ ಹೆಂಗೆ ತೋರಿಸ್ಲಿ ನಿನಗೆ? ಅದಕ್ಕಿಂತ ಇವತ್ತೇ ಕ್ಲಿಯರ್ ಆಗಿರೋದು ವಾಸಿ ಅಲ್ವಾ? ಅದನ್ನ ನೀನು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ರಿತು? ಹುಡುಗಿರು ಅವರೇ ಹಿಂದೆ ಬಿದ್ದು ಐ ಲವ್ ಯು ಅಂತ ಹೇಳಿದ್ರೆ ನಿಮಗೆ ಅದು ಸದ್ರ. ಅದಕ್ಕೆ ನೀವು ಹೀಗೆ ಆಡೋದು. ರಿತು ನಿಂತ್ಕೋ, ನನ್ನ ಮಾತು ಕೇಳಿಸ್ಕೋ ರಿತು. ಕೇಳಿಸ್ಕೊಳಕ್ ನಂಗೇನು ಉಳಿದಿಲ್ಲ. ರಿತು ನಾನು ಏನೇ ಮಾಡಿದ್ರು ನಮ್ಮಿಬ್ರು ಒಳ್ಳೇದಕ್ಕೇನೆ. ಥ್ಯಾಂಕ್ಸ್. ರಿತು, ಎಜುಕೇಶನ್ ಬಿಟ್ಟು ಬೇರೆ ಏನೋ ಮಾಡ್ಬಿಡ್ತೀನಿ ಅನ್ನೋ ಭ್ರಮೆ ಬಿಟ್ಟಾಕು. ನೀವು ಶ್ರೀಮಂತರ ಮನೆ ಮಕ್ಕಳು, ಕೈಯಲ್ಲಿರೋ ಎಜುಕೇಶನ್ ಬಿಟ್ಟು ಹೀಗೆ ಆಡ್ತೀರಾ. ನಾವು ಬಡವ್ರ ಮನೆ ಮಕ್ಕಳು, ಅದೇ ಎಜುಕೇಶನ್ಗೋಸ್ಕರ ಒದ್ದಾಡಿ ಸಾಯ್ತೀವಿ. ಆದ್ರೆ ನಮಗ್ ಪ್ರಪಂಚ ಜ್ಞಾನನೇ ಇಲ್ಲ ಅಂತ ಹೇಳ್ತಿರಲ್ಲ. ಅದಕ್ಕೆ ನಾನು ಕೆಲ್ಸಕ್ಕೆ ಸೇರ್ಕೊಂಡು ಪ್ರಪಂಚ ಏನು ಅಂತ ನೋಡ್ತಾ ಇದ್ದೀನಿ. ಅದು ನೀನು ಕಾಲೇಜ್ ಮುಗಿದ ಮೇಲೂ ಮಾಡ್ಬೋದು ರಿತು. ನಾನು ಹೇಳಿದ ಒಂದು ಮಾತುಗೋಸ್ಕರ ನಿನ್ನ ಭವಿಷ್ಯ ಹಾಳು ಮಾಡ್ಕೋಬೇಡ. ನನ್ನ ಭವಿಷ್ಯ ನೀನೇ ಅಂತ ಅನ್ಕೊಂಡಿದ್ದೆ ರಾಕಿ. ಆದ್ರೆ ಅದೇ ನುಚ್ಚುನೂರಾದ್ಮೇಲೆ ನನ್ಗಿನ್ ಯಾವ ಭವಿಷ್ಯನೂ ಇಲ್ಲ. ಸ್ಟಾಪ್ ಇಟ್ ರಿತು, ಎಲ್ಲ ನಿನ್ನ ಮೂಗಿನ ನೇರಕ್ಕೆ ಮಾತಾಡಬೇಡ. ಪ್ರೀತಿ ಒಂದನ ಇರೋದು ಬದುಕಲ್ಲಿ, ಒಳ್ಳೆ ಫ್ರೆಂಡ್ಶಿಪ್ ಏನಕ್ಕೆ ಇರಬಾರ್ದು? ನಾವಿಬ್ರು ಟೀಚರು ಸ್ಟೂಡೆಂಟು, ನಮ್ಮಿಬ್ರು ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇರ್ಬೋದಲ್ವಾ? ಪ್ರೀತಿನೇ ಏನಕ್ಕೆ ಬೇಕು? ಯಾಕಂದ್ರೆ ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ನೀನು ಈ ಸಂಬಂಧಕ್ಕೆ ಸ್ನೇಹ, ಗುರು ಶಿಷ್ಯೆ, ಮಣ್ಣು ಮಸಿ ಅದು ಇದು ಅಂತ ನೆಪ ಹುಡುಕ್ಬೋದು. ಈ ಪ್ರೀತಿಯಿಂದ ಎಸ್ಕೇಪು ಆಗ್ಬೋದು. ಆದ್ರೆ ನನಗೆ ಗೊತ್ತಿರೋದು ಒಂದೇ, ಪ್ರೀತಿ 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 ಅಷ್ಟೇ. ರಿತು, ಪ್ರೀತಿ ನಮ್ಮನ್ನ ಬೆಳೆಸ್ಬೇಕು. ನೀನು ಹೇಗೆ ನರಳ್ತಾ ಇದೆಯಾ ನೋಡು. ಇದೆಲ್ಲ ಬಿಟ್ಬಿಡು ಪ್ಲೀಸ್. ನೀನು ಹೇಗಿದೆಯೋ ಹಾಗಿದ್ಬಿಡು ರಿತು. ನಾನು ಹಾಗೆ ಇದ್ದೀನಿ ಸರ್, ಬದಲಾಗಲ್ಲ. ಹಿಂದೆನೂ ನಿಮ್ಮನ್ನ ಪ್ರೀತಿಸ್ತಿದ್ದೆ, ಈಗಲೂ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ, ಮುಂದೆನೂ ನಿಮ್ಮನ್ನು ಪ್ರೀತಿಸ್ತೀನಿ. ಬದಲಾಗಬೇಕಾಗಿರೋದು ನೀವು. ನನ್ನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನನ್ನ ಎಮೋಷನ್ಸ್ಗೆ ಸ್ಪಂದಿಸಬೇಕಾಗಿರೋದು ನೀವು. ಅದಕ್ಕೆ ನೀವು ಬದಲಾಗಬೇಕು. ಹೀಗೆ ಮಾಡೋದ್ರಿಂದ ನಿನಗೆ ನಿನ್ನ ಪ್ರೀತಿ ಸಿಗುತ್ತೆ ಅನ್ಕೊಂಡಿದ್ಯಾ? ಗೊತ್ತಿಲ್ಲ, ಆದರೆ ನಾನು ನಿಮ್ಮ ಹಿಂದೆ ಬಿದ್ದು ಪ್ರೀತಿ ಮಾಡಿ ಅಂತ ಬೇಡ್ಕೊಳ್ಳೋದಕ್ಕಿಂತ
ನಿಮ್ಮನ್ನ ಒಲಿಯೋ ಹಾಗೆ ಮಾಡ್ಕೊಳ್ಳೋದು ಒಳ್ಳೆಯದು. ನೀವು ಒಲಿತೀರೋ ಇಲ್ವೋ ನನಗದು ಗೊತ್ತಿಲ್ಲ, ಆದರೆ ನನ್ನ ಪ್ರೀತಿ ನಿಮಗೆ ಫೀಲ್ ಆದರೆ ನನಗಷ್ಟೇ ಸಾಕು. ರಿತು,